ಭಾರತೀಯ ಜನತಾ ಪಾರ್ಟಿಯವರು ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ವಿ ಪಿ ಸಿಂಗ್ರವರು ಮಂಡಲ್ ಕಮಿಷನ್ ಜಾರಿ ತಂದ ಘೋಷಣೆ ಮಾಡಿದಾಗ ಅವರು ಮಂಡಲ್ ಕಮಿಷನ್ ಘೋಷಣೆ ಮಾಡಿದೆ ಅಂತೇಳಿ ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ಪಡೆದವರು ಭಾರತೀಯ ಜನತಾ ಪಾರ್ಟಿಯವರು. ವಿ ಪಿ ಸಿಂಗ್ ಅವರು ಮಂಡಲ್ ಕಮಿಷನ್ ತಂದರು ಅಂತೇಳಿ ಕಮಂಡಲವನ್ನು ತಂದು ಇಡೀ ದೇಶದಲ್ಲಿ ಒಂದು ರೀತಿಯ ಧರ್ಮಾಧಾರಿತ ರಾಜಕಾರಣ ಉನ್ಮಾದವನ್ನು ಸೃಷ್ಟಿ ಮಾಡಿದವರು ಭಾರತೀಯ ಜನತಾ ಪಾರ್ಟಿಯವರು. 1954ನೇ ಇಸ್ವಿನಲ್ಲಿ ಕಾಕಾ ಕಾಲೇಕರ್ ಹಿಂದುಳಿದ ವರ್ಗದ ಕಮಿಷನ್ ನೆಹರು ಅವರ ನೇತೃತ್ವದಲ್ಲಿ ಅದನ್ನು ಮಾಡಿದಾಗ ಆ ಒಂದು ಸಮಿತಿಗೆ ಯಾವುದೇ ರೀತಿಯ ಬೆಂಬಲವನ್ನು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥವರು ಸಹ ಭಾರತೀಯ ಜನಸಂಘದವರು ಮತ್ತು RSS ಅವರು ಮಾಡಿರ್ತಕ್ಕಂಥ ವಿಚಾರ. ಎಲೆಕ್ಷನ್ ಬಂದಾಗ ಆ ವಿಚಾರ ಮಾತಾಡ್ತೀವಿ. ಕಾಂಗ್ರೆಸ್ ಪಕ್ಷ ಕೇವಲ ಪ್ರಧಾನಮಂತ್ರಿ ಮಾಡೋದು, ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋದು, ಎಂ ಪಿ ಮಾಡಬೇಕು ಅಂತೇಳಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥ RSS ಅವರು, ಜನಸಂಘದವರು, ಹಿಂದೂ ಮಹಾಸಭಾದವರು ಈ ರಾಷ್ಟ್ರಕ್ಕೆ ಸ್ವತಂತ್ರವೇ ಬೇಡ, ನಾವು ಸ್ವತಂತ್ರವಾಗಿರೋದಿಲ್ಲ ಅಂತ ಹೇಳಿದಂಥವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಈ ಒಂದು ಚುನಾವಣೆ ಬಗ್ಗೆ ಮಾತಾಡಲಿಕ್ಕೆ. ಈಗ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದುಳಿದ ವರ್ಗದವರು, ಈಗ ದಲಿತರಲ್ಲಿ 15%, 7% ಆದಿವಾಸಿಗಳು, 14% ಅಲ್ಪಸಂಖ್ಯಾತ ಆದ್ರೂ ಸಹ 40% ಅವರಿದ್ದರೆ 50% ಹಿಂದುಳಿದ ವರ್ಗದವರಿದ್ದಾರೆ, 10% ಮಾತ್ರ ಮೇಲ್ವರ್ಗದವರಿದ್ದಾರೆ. ಆದರೆ 90% ಇರ್ತಕ್ಕಂಥ ಬಹುಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ದೊರಕಬೇಕಾದಂಥ ಸೌಲಭ್ಯಗಳು, ಸ್ಥಾನಮಾನಗಳು, ಗೌರವ ಸಿಕ್ಕಿಲ್ಲ. ಅದಕ್ಕೋಸ್ಕರ ಎಲ್ಲ ಹಂತದಲ್ಲೂ ಸಹ ಅವ್ರಿಗೆ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಲಹಾ ಸಮಿತಿಯ ಮೂಲ ಉದ್ದೇಶ. ನಮ್ಮ ಪಕ್ಷದಲ್ಲಿ ಇನ್ನೂ ಯಾರನ್ನೂ ಬಸವರಾಜ್ ಪಾಟೀಲ್ ಯತ್ನಾಳ್ನ ನಾವು ಎಕ್ಸ್ಪೆಲ್ ಮಾಡಿಲ್ಲ. ಯಡಿಯೂರಪ್ಪನವರು ಬೇರೆ ಪಾರ್ಟಿ ಕಟ್ಕೊಂಡು ಹೋಗಿಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದೀವಿ. ಮತ ಭೇದ ಇರಬೇಕು, ಎಲ್ಲೂ ಸಹ ಮನಭೇದ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಕೇಳಿ, ಮೊನ್ನೆ ದಾವಣಗೆರೆಯಲ್ಲಿ ಹುಟ್ಟುಹಬ್ಬ ಸಮಾರಂಭದಲ್ಲಿ ಯಾರ್ಯಾರು ಏನೇನು ಭಾಷಣ ಮಾಡಿದ್ರು ಅಂತ ಕೇಳಿ. ಮತ್ತು ಇವರೆಲ್ಲರೂ ಸಹ ದೆಹಲಿಯಲ್ಲಿ ಪೊಲಿಟಿಕಲ್ ಟೂರಿಸಮ್ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರನ್ನು ಕೇಳಿ. ಸುರ್ಜೇವಾಲಾ ಬಂದಿರತಕ್ಕಂಥದ್ದು ಸಮಸ್ಯೆಗಳನ್ನ ಅರಿವು ಮಾಡ್ಕೊಳ್ಳಿಕ್ಕೆ ವಿನಃ 2.5 ವರ್ಷ ಬೇಕಾಗಿತ್ತ ನಾವು ಯಾರಿಗಾದ್ರೂ ಮೇಲಾದರೂ ಮಾತಾಡಲಿಕ್ಕೆ? ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಸಹ 50 ವರ್ಷಗಳ ಕಾಲ ಪ್ರಾತಿನಿಧ್ಯ ಮೇಲ್ಜಾತಿಯವರು, ಮೇಲ್ವರ್ಗದವರು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ಅಂಥೇಳಿ ಒಂದು ವರ್ಗದವರು ನಮ್ಮ ವಿರುದ್ಧ ಇದ್ದರು. ಅವ್ರಿಗೂ ಸಹ ಸರಿಸಮಾನದ ಹಕ್ಕನ್ನು ಕೊಡ್ತೀವಿ ಅಂಥೇಳಿ ನಾವು ಈ ಹಿಂದುಳಿದ ವರ್ಗದ ಈ ಒಂದು ಸಲಹಾ ಸಮಿತಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಎಲ್ರಿಗೂ ಸಹ ಸರಿಸಮಾನವಾದ ಹಕ್ಕು ಕೊಡಿಸ್ತಕ್ಕಂಥದ್ದೇ ಈ ಹೋರಾಟ. ಕೇವಲ ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿ 197 ಜಾತಿಗಳಿದೆ. ಅಲ್ಲಿರ್ತಕ್ಕಂಥ 10 ಜಾತಿಗಳು ಮಾತ್ರ, ಅದರಲ್ಲೂ ಸಹ 2-3 ಜಾತಿಗಳು ರಾಜಕೀಯವಾಗಿ ಬೆಳೆದಿದೆ. ಬಾಕಿಯವರೆಲ್ಲರೂ ಸಹ 127 ಜಾತಿಗಳಲ್ಲಿ ಒಂದು ಸಣ್ಣ ಸರ್ಕಾರಿ ನೌಕರಿ ಕೂಡ ಸಿಕ್ಕಿಲ್ಲ ಅವ್ರಿಗೆಲ್ರಿಗೂ ಸಹ ಸಂವಿಧಾನದ ಆಶೆಯಲ್ಲಿ ಅವಕಾಶಗಳು ಸಿಗಬೇಕು ಅಂತ ಮಾಡ್ತಕ್ಕಂಥ ವಿಚಾರ. ದೇಶವ್ಯಾಪ್ತಿ ಹೋರಾಟ ಮಾಡಲೇಬೇಕಾಗುತ್ತೆ. ಜೊತೆಗೆ ಪಾರ್ಲಿಮೆಂಟಲ್ಲೂ ಸಹ ಅದು ಬಿಲ್ ಪಾಸ್ ಆಗಬೇಕಾಗುತ್ತೆ. ಆದ್ದರಿಂದ ಮೀಸಲಾತಿ 50%ಇಂದ ಹಿಡಿದು 75%, ಯಾಕಂದರೆ ಈಗಾಗಲೇ ತಮಿಳುನಾಡಲ್ಲಿ 69% ಇದೆ. EWS ಬಂದ ಮೇಲೆ ಅದು 60% ಆಗಿದೆ ಇಡೀ ದೇಶದಲ್ಲಿ. ಆದರೆ ಮೀಸಲಾತಿ ಕ್ಯಾಪ್ ಈಗಾಗಲೇ ಅದು ಬ್ರೇಕ್ ಮಾಡಿದ್ದಾರೆ. ಅದನ್ನು ಜನಸಂಖ್ಯೆ ಆಧಾರಿತ ಹೋದಾಗ ಅದು 75% ಆಗಬೇಕು ಅನ್ನೋ ಆಶಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು.
ಏನಂದ್ರೆ ಮುಂದಿನ ಪ್ರಧಾನಮಂತ್ರಿ ಭಾರತೀಯ ಜನತಾ ಪಾರ್ಟಿಯವರು 75 ವರ್ಷದಲ್ಲಿ ಆ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಪಿತಾಮಹ ಮೋಹನ್ ಭಗವತ್ರವ್ರು ಹೇಳಿದ್ದಾರೆ 75 ವರ್ಷಕ್ಕೆ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತೇಳಿ. ರಿಟೈರ್ಡ್ ಆದರೆ ಅವ್ರು ಯಾರು ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ಹೇಳಲಿ, ಆವಾಗ ನಾವು ಹೇಳ್ತೀವಿ. ನಾವು ತೋರಿಕೆಗಾಗಿ ಮಾಡಿರ್ತಕ್ಕಂಥದ್ದಲ್ಲ. ಸಂವಿಧಾನದಲ್ಲಿ ಎಲ್ಲ ವಿಚಾರವನ್ನು ಸಹ ಮೀಸಲಾತಿಯಿಂದ ಹಿಡಿದು ಎಲ್ಲವೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ವಿರೋಧ ಮಾಡಿರ್ತಕ್ಕಂಥವ್ರು ಹಿಂದೂ ಮಹಾಸಭಾದವರು, RSS ಅವರು, ಜನಸಂಘದವರು. ಇಲ್ಲ, ನಮ್ಮಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಅಭಿಪ್ರಾಯಗಳನ್ನು ತೆಗೆದುಕೊಳ್ತೀವಿ, ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿ ಇನ್ನು ಹೊಸ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಯಾರಿಗೂ ಸಹ ಅನ್ಯಾಯ ಆಗೋದಿಲ್ಲ. ಆದರೆ ಅದೇ ನಿಲುವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆಯಾ ಅಂತ ಕೇಳಿ ನೋಡಿ. ಮತ್ತೆ ಯಾರೋ ಕೇಳಿದ್ರು ಬಿಹಾರ್ ಚುನಾವಣೆಗ ಅಂಥೇಳಿ. 2015ರಲ್ಲಿ ಮೋಹನ್ ಭಗವತ್ರವರು ಅಲ್ಲಿ ಹೋಗಿ ಹೇಳಿದರು, ನಾವು ಮೀಸಲಾತಿಯನ್ನು ತೆಗೆದುಹಾಕ್ತೀವಿ ಅಂತ ಹೇಳಿ. ಅದನ್ನು ಸ್ಪಷ್ಟವಾಗಿ RSS ಅವರು ಹೇಳಿ ನಾವು ಮೀಸಲಾತಿ ಪರ ಇದೆ ಅಂಥೇಳಿ.